ಇವತ್ತು ನಾವು ಮಾಡೋಣ ರುಚಿಕರವಾದಂತಹ ಪಾಲಕ್ ಪಲ್ಯ ಇದೆ. ಇದರಲ್ಲಿ ನಾವು ಮೇನ್ ಇಂಗ್ರೀಡಿಯೆಂಟ್ ಆಗಿ ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ತೀವಿ. ಮತ್ತೆ ಈ ಪಾಲಕ್ಕು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಯಾವ ರೀತಿ ಅಂದ್ರೆ ಈ ಡಯಾಬಿಟಿಸ್ಗೆ ಈ ಪಾಲಕ್ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಯಾರ್ಯಾರು ದಿನ ತಿಂತಾರೋ ಅವ್ರಿಗೆ ಇದು ಕ್ಯಾನ್ಸರ್ ಪ್ರಿವೆಂಟ್ ಮಾಡುತ್ತೆ. ದಿನಾನು ಪಾಲಕ್ ತಿನ್ನೋದು ಅಂದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ನಾವು ಇದನ್ನ ಪಲ್ಯ ಮಾಡಿ ತಿನ್ನೋಣ. ಮೊದಲಿಗೆ ನಾವು ಎಣ್ಣೆನ ತಗೊಂಡಿದ್ದೀವಿ, ಮತ್ತೆ ಒಂದು ಈರುಳ್ಳಿನ ತಗೊಂಡಿದ್ದೀವಿ, ಮತ್ತೆ ಒಂದು ಟೊಮ್ಯಾಟೊ, ಖಾರದ ಪುಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಉಪ್ಪು, ರುಚಿಗೆ ತಕ್ಕಷ್ಟು ಗರಂ ಮಸಾಲೆ, ಮತ್ತೆ ಪಾಲಕ್ ಸೊಪ್ಪು. ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಈಗ ಫಸ್ಟಿಗೆ ಸ್ಟವ್ ಹಚ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಅಷ್ಟೊಂದೇನು ಬೇಕಾಗೋದಿಲ್ಲ, ಯಾಕಂದ್ರೆ ಪಾಲಕ್ ನೀರು ಬಿಟ್ಕೊಳುತ್ತೆ. ಮತ್ತೆ ನಾವು ಟೊಮ್ಯಾಟೊ ಯೂಸ್ ಮಾಡೋದ್ರಿಂದ ಎಣ್ಣೆ ತಗ್ಲೋ ಅಷ್ಟೊಂದು ಬೇಕಾಗೋದಿಲ್ಲ. ಮೊದಲಿಗೆ ನಾವು ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತಾ ಇದ್ದೇನೆ. ಈಗ ಈರುಳ್ಳಿ ಹಾಕೊಳ್ತಾ ಇದ್ದೇನೆ. ಒಂದು ಈರುಳ್ಳಿ, ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಪಾಲಕ್ ಹಾಕೊಂತೇನೆ. ಪಾಲಕ್ ಫ್ರೈ ಆಗೋವರೆಗೂ ನಾವು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಗರಂ ಮಸಾಲೆ ಸಾಕು, ಖಾರದ ಪುಡಿ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೇನೆ. ಇವಾಗ ಇದಕ್ಕೆ ಟೊಮೆಟೊ ಹಾಕೊತಾ ಇದ್ದೀನಿ. ಸ್ವಲ್ಪ ಟೊಮಾಟೊ ಬೇಕಾಗಿದ್ರೆ ಹಾಕೊಬಹುದು. ಸ್ವಲ್ಪ ಗ್ರೇವಿ ಆಗಿರಬೇಕು ಅಂದ್ರೆ ಇದನ್ನ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಬೋದು, ಇಲ್ಲ ಅಂದ್ರೆ ಚಪಾತಿ ಜೊತೆನೂ ತಿನ್ಬೋದು, ಇಲ್ಲ ರಸ ಅನ್ನ, ಇಲ್ಲ ಅಂದ್ರೆ ಬೇಳೆ ಸಾರು ಮಾಡಿದಾಗ ನೆಂಚ್ಕೊಳಕ್ಕೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಟೊಮಾಟೊ ಜಾಸ್ತಿ ಹಾಕಿದ್ದೀನಿ, ಯಾಕಂದ್ರೆ ಸ್ವಲ್ಪ ಗ್ರೇವಿಯಾಗಿ ಬರಲಿ ಅಂದ್ಬಿಟ್ಟು. ಸೊಪ್ಪು ಜಾಸ್ತಿ ಕಾಣುತ್ತೆ ಹಾಕೋವಾಗ ನಾವು, ಆದರೆ ನಾವು ಸ್ವಲ್ಪ ಬೇಯಿಸಿದಾಗ ತುಂಬ ಕಮ್ಮಿ ಆಗೋಗುತ್ತೆ ಅದು ಬೇಯ್ದಾಗ. ಸ್ವಲ್ಪ ಇದು ನೀರು ಸ್ವಲ್ಪ ಎಳ್ಕೊಂಡಿದೆ, ಅದಕ್ಕೆ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ತೀನಿ. ಮತ್ತು ಸ್ವಲ್ಪ ನೀರು ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಯಾಕಂದರೆ ಈ ಪಾಲಕ್ ಸೊಪ್ಪು ಏನಿದೆ ಅದು ಬೇಗನೆ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಕಮ್ಮಿ ಫ್ಲೇಮಲ್ಲಿ ಬೇಯೋದಿಕ್ಕೆ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ. ಒಂದು 5 ನಿಮಿಷ ಬೇಯಲಿ. ಈಗ ಪಾಲಕ್
ಪಲ್ಯ ಏನಾಗಿದೆ ಅಂತ ನೋಡೋಣ. ಬೇಯ್ದಿದೆಯಾ ಅಂದ್ಬಿಟ್ಟು. ಬೇಯ್ದಿದೆ, ಸ್ವಲ್ಪ ಗ್ರೇವಿ ಆಗಿದೆ. ಇದನ್ನ ನಾವು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತಿನ್ನಬೇಕು ಅಂದರೆ ಸ್ವಲ್ಪ ಡ್ರೈ ಆಗಿದ್ರೆ ಚೆನ್ನಾಗಿರುತ್ತೆ. ರುಚಿಕರವಾದಂತಹ ಮತ್ತು ಹೆಲ್ದಿ ಆಗಿರುವಂತಹ ಪಾಲಕ್ ಪಲ್ಯ ರೆಡಿ ಆಗಿದೆ. ಇದರಲ್ಲಿ ನಾವು ಮೇಯ್ನ್ ಆಗಿ ನೋಡಬೇಕಾಗಿರುವಂಥ ಪಾಯಿಂಟ್ಸ್ ಏನಂದ್ರೆ, ಕೆಲವೊಂದು ಟಿಪ್ಸ್ ಏನಂದ್ರೆ, ಸ್ವಲ್ಪ ನಾವು ಪಾಲಕ್ನ ಚೆನ್ನಾಗಿ ಬೇಯೋದಿಕ್ಕೆ ಬಿಡಬೇಕು. ಮತ್ತೆ ಟೊಮೆಟೊ ನಮಗೆ ಏನಾದರೂ ಗ್ರೇವಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಬೇಕು. ಬೇಡ ಸ್ವಲ್ಪ ಡ್ರೈ ಆಗೇ ಇರಲಿ ಅಂದರೆ ಟೊಮೆಟೊ ಕಮ್ಮಿ ಹಾಕ್ಬೋದು. ಇದ್ರ ಜೊತೆನಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಿಂದಂಗೂ ಆಗುತ್ತೆ, ಮತ್ತು ಪಾಲಕ್ ಸೊಪ್ಪನ್ನು ತಿಂದಂಗೂ ಆಗುತ್ತೆ, ಮತ್ತು ಹೆಲ್ದಿ ಆಗಿರುವಂಥ ಲೈಫ್ ನಮ್ದಾಗುತ್ತೆ.